ಹಾಯ್ ಹಲೋ ನಮಸ್ಕಾರ. ನಮ್ಮ ಜೊತೆ ಇವತ್ತು ಕೃಷ್ಣ ಚಕ್ರ ಚಾನಲ್ನಲ್ಲಿ ಸಕಲೇಶ್ಪುರದ ಹೆಸರಾಂತ ಕಾಫಿ ಪ್ಲಾಂಟರ್ ಇಂದಿರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಂದಿರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಗೊಳ್ಳಿ, ಹೇಳಿ, ನೀವು ನಿಮ್ಮದು ಸ್ವತಃ ಊರು ಯಾವುದು, ಏನು ಮಾಡ್ತಾ ಇದ್ರಿ, ಇವಾಗ ಏನಾಗಿದೆ? ಸ್ವಂತ ಊರೇ ಉತ್ತೋಳಲು ಅಂತೇಳಿ, ಬೇಲೂರು ತಾಲೂಕಿನ ಅರಳಿ ಹೋಬಳಿಯ ಉತ್ತೋಳಲು ಗ್ರಾಮ. ಅಲ್ಲಿ ನಮ್ಮ ತಂದೆ ಕಾಲದಿಂದನೂ ಒಳ್ಳೆ ವ್ಯವಸಾಯ ಇರೋದು. ತಂದೆ ತಾಯಿಗಳದೆಲ್ಲ ವ್ಯವಸಾಯ ಜೀವನ, ನಾವು ಆ ವ್ಯವಸಾಯನೇ ಅವಲಂಬಿಸ್ಕೊಂಡು ಬಂದಿದ್ದೀವಿ. ಓಕೆ, ನೀವು ಈ ಕಾಫಿ ಪ್ಲಾಂಟರ್ ಅಂತ ಹೇಳ್ತೀವಲ್ಲ, ಹೇಗೆ ಕಾಫಿ ಪ್ಲಾಂಟರ್ ಆಗಿದ್ದು? ಮುಂಚೆ ನಿಮ್ಮ ತಂದೆಯವರು ಇದ್ದಾರೆ ಅಥವಾ ನೀವು ಮಾಡಿದ್ದ, ಹೇಗೆ ಅಂತ? ಇಲ್ಲ, ಈಗ ಏನು ಜಮೀನಿದೆ ಅದೆಲ್ಲ ನಮ್ಮ ತಂದೆಯೇ ಮಾಡಿರೋದು. ಕಾಲಾಂತರದಲ್ಲಿ ಮಾಡಿದ್ದ ನೀವು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಉಳಿಸ್ಕೊಂಡು ಹೋಗ್ತಾ ನೀವು ಕಾಫಿ ಪ್ಲಾಂಟ್ ಅಂತ ಹೇಳಿ ಏನೇನಿದೆ ಕಾಫಿ ಪ್ಲಾಂಟ್ ಅಲ್ಲಿ? ಕಾಫಿ ಪ್ಲಾಂಟಲ್ಲಿ ನಮಗೆ ಸ್ವಲ್ಪ ಕಾಫಿ ಗಿಡಗಳಿದ್ದಾವೆ, ಸಸಿ, ಮತ್ತು ಮೆಣಸಿನ ಸಸಿ ಇದೆ. ಅದನ್ನೇ ಮತ್ತು ಅಡಿಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅಡಿಕೆ ಸಸಿನೂ ಇದೆ. ನೀವು ನಿಮ್ಮ ಎಜುಕೇಷನ್ಸ್ ಎಲ್ಲೆಲ್ಲ ಆಗಿದ್ದು ಅದು ಸ್ವಲ್ಪ ಹೇಳ್ತೀರಾ? ನಮ್ಮ ಎಜುಕೇಷನ್ ಒಂದು ಕಡೆ ಆಗಲಿಲ್ಲ ಸರ್. ನಾನು ಒಂದೇ ಡಿಗ್ರಿವರೆಗೂ 10 ಕಡೆ ಮಾಡಿದ್ದೀನಿ. ನನ್ನ ಸ್ವಂತ ಊರಾದ ವಾಟ್ರಲ್ಲಿ ನಮ್ಮೂರಲ್ಲೇ ಒಂದು 4ನೇ ಕ್ಲಾಸ್ ತನಕ, 4ರಿಂದ ಒಂದು 6, 7 ತನಕ ಅರಳಿವಿ. 7 ಪಾಸ್ ಆದಮೇಲೆ 8, 9, 10 ಕೋಡಿಮಠ ಶಾಖೆಯಲ್ಲಿ. SLC ಮುಗಿದಲ್ಲಿ ಪುನಃ ಮತ್ತೆ ಅರಳಿ. PUC ಮುಗಿದ ತಕ್ಷಣ ಹಾಸನ ಇಂಡಿಯಾಕ್ಕೆಯಲ್ಲಿ. ಇವಾಗ ನಿಮ್ಮನ್ನು ನೋಡಿದ್ರೆ ಸೌಮ್ಯ ಸ್ವಭಾವದ ವ್ಯಕ್ತಿ ತರ ಕಾಣ್ತಿರಲ್ಲ. ಬಟ್ ನಿಮ್ದು ಬಾಲ್ಯ ಜೀವನ ಮತ್ತೆ ಇನ್ನೊಂದು ಯೌವನದಲ್ಲೆಲ್ಲ ಈಗ ಬಹಳ ಒಂದು ನಿಮ್ಮ ಮೇಲೆ ಒಂದು ಇದಿದೆ. ಈಗ ಆರ್ಭಟ ಜಾಸ್ತಿ ಇತ್ತು. ಆ ಸಕಲೇಶ್ಪುರ ತಾಲೂಕಲ್ಲಿ ಇಂದ್ರೇಶ್ ಅಂತ ಹೇಳಿದ್ರೆ ಗಡ 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 ನಡೀತಿರಲ್ಲವ, ಯಾಕೆ ಅಷ್ಟೊಂದು ಆಕ್ರೋಶ? ಏನ್ ಮೇಕ್ ನೀವು ಅಷ್ಟೊಂದು ಅಗ್ರೆಸಿವ್ ಆಗಿದ್ರಿ? ಅಗ್ರೆಸಿವ್ ಅಂತೇನಿಲ್ಲ, ಕಾಲ ಆಗಿತ್ತು. ನಮ್ಮದು ಗ್ರಾಮೀಣ ಪ್ರದೇಶ, ಅಲ್ಲಿ ಸ್ವಲ್ಪ ನಮ್ಮ ಸುತ್ತಮುತ್ತ ಕಳ್ತನ ಅವೆಲ್ಲ ಜಾಸ್ತಿ ಇತ್ತು. ಅದನ್ನು ಕಂಡ್ರೆ ನನಗೆ ಆಗ್ತಿರ್ಲಿಲ್ಲ. ಅದನ್ನ ಸ್ವಲ್ಪ ಯಾಕ್ರಪ್ಪ ಹಿಂಗೆ ಮಾಡ್ತೀರಿ ಅಂದಾಗ ನಮ್ಮ ಮೇಲೆ ಬಿದ್ದಾಗ ನಾವು ಸ್ವಲ್ಪ ಎಗರಾಡಿರೋದು ಉಂಟು, ಜಗಳ ಆಡಿರೋದು ಉಂಟು. ಎಲ್ಲಿ ಅಸತ್ಯ ಬಂದಾಗ ಹೋರಾಡಿದಾಗ ಅಲ್ಲಿ ಸ್ವಲ್ಪ ಇತ್ತು. ಅವೆಲ್ಲ ನೀವು ಹೋರಾಡ್ತಾ ಇದ್ದಾರೆ. ಅದೇ ರೀತಿ ಹೋರಾಡ್ತಿದ್ವಿ. ಆಮೇಲೆ ನಾವು ಒಂಟಿ ಹೋರಾಡೋಕ್ಕಿಂತಲೂ ನಮ್ದೊಂದು ಕಾಲಕ್ರಮೇಣ ಮದುವೆ ಎಲ್ಲ ಆಯಿತು. ಅದಕ್ಕೆ ನಮ್ಮ ಮನೆಯವರು ಕೈ ಜೋಡಿಸಿ ಇದಾದ್ಮೇಲೆ ಸ್ವಲ್ಪ ಕಾಫಿ ತೋಟ ಅಂತ ಆಗಿ ಎಲ್ಲ ಮಾಡಿದ್ರು. ಮತ್ತು ಮಕ್ಕಳ ಎಜುಕೇಶನ್ ಸ್ವಲ್ಪ ಮಾಡಿಸಿದ್ವಿ. ಓಕೆ, ಈಗ ನೀವು ಬರೀ ಅನ್ಯಾಯದ ವಿರುದ್ಧ ಹೋರಾಡ್ತಿದ್ರಿ ಅಂತಕ್ಕಂಥದ್ದು ಅದು ಹೋರಾಟದ ಹಾದಿ. ರೌಡಿಸಮ್ ಏನೇ ಮಾಡಿದ್ರ ಅಂತ ಅಂದ್ರೆ ಆ ಕಾಲದಲ್ಲಿ ಈಗೇನು ನಾನೇ ಡಾಮಿನೇಟ್ ಇರಬೇಕು, ಅವನು ಆ ಥರ ಮಾಡಬಾರ್ದು, ಈ ಥರ ಮಾಡಬಾರ್ದು, ಈಗೊಂದು ಆ ಥರದ ಏನಾದ್ರು ಇತ್ತ ನಿಮ್ದು? ಇಲ್ಲ, ರೌಡಿಸಮ್ ಮಾಡಬೇಕು ಅಂತ ಏನು ಇರಲಿಲ್ಲ. ಆದರೆ ಒಂದು 4-5 ಗಲಾಟೆನೂ ಆಗಿದೆ, ಇಲ್ಲ ಅಂತೇನಲ್ಲ. ನನ್ನ ಮೇಲೆ ಮರಣಂತಿಗೆ ಹಲ್ಲಾಯಿತು, 2 ಸರಿ ಆಗಿದೆ. ಅಟ್ಯಾಕ್ ಮಾಡಿದ್ರು ಅಪೋಸಿಷನ್ ಅವರು. ನಾನು ನೈಟು ನಮ್ಮ ಗ್ರಾಮೀಣ ಪ್ರದೇಶ, ಅಲ್ಲಿ ಇರೋದೇ 2 ಮನೆ. ಜನಗಳೆಲ್ಲ ಮಾತಾಡ್ಕೊಬಿಟ್ಟು ಇವನಿದ್ರೆ ನನಗೆ ತೊಂದರೆ ಕೊಡ್ತಾನೆ ಅಂತಲೇ ಹೇಳೋ, ಅಥವಾ ಕಳ್ತನಕ್ಕೆ ಬಿಡಾಕ್ಲ ಅಂತಲೇ ಹೇಳೋ, ಅಥವಾ ಸುಳ್ಳು ಮಾಹಿತಿಯಿಂದಲೇನೋ. ನಾನು ಒಬ್ಬನೇ ಇದ್ದಾಗ 10-15 ಜನ ಅಟ್ಯಾಕ್ ಮಾಡಿದ್ದುಂಟು. ಮಾಡಿ ಸಿಟ್ಟಿಗೆ ನಾನು ತಿರ್ಗಾ ಮತ್ತೆ ಹುಡುಗರು ಎಲ್ಲ ಮಾಡಿರೋದು ಉಂಟು, ಇಲ್ಲ ಅಂತೇನಲ್ಲ. ನೀವು ಅಷ್ಟೇನೆ? ಅವಾಗ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಗನ್ನು ಮತ್ತೆ ಈಗ ಲಾಂಗು ಅಂತ ಹೇಳ್ತಾರೆ, ಸರ್ವೇ ಸಾಮಾನ್ಯ ಅಂತ. ಹಾಗೆ ನೀವು ಏನಾದ್ರು ಫೈರಿಂಗ್ ಏನಾದ್ರು ಇತ್ತ ಅವಾಗ? ಫೈರಿಂಗ್ ಅಂದ್ರೆ ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಗನ್ ಇತ್ತು. ನಮ್ಮ ತಂದೆಯವರು ಇರೋವರೆಗೂ ಅವ್ರ ಹೆಸರಲ್ಲಿ ಇತ್ತು. ಅದನ್ನ ನಾನು ಒಬ್ಬಂಟಿಗೆ ಆದಾಗ ನಾನು ಮೇಲೆ ಫೈರ್ ಮಾಡಿರೋದು ಉಂಟು, ಇಲ್ಲ ಅಂತೇನಿಲ್ಲ. ನಮ್ಮ ಜೀವ ರಕ್ಷಣೆಗೆ, ಮನುಷ್ಯರ ಮೇಲೆ ಯಾರು ಮಾಡಿಲ್ಲ. ಹಾಗೆ ಮಾಡಿದ್ದೀನಿ. ಅವರು ಮೇಲೆ ಫೈರ್ ಮಾಡಿದ್ರು, ನನ್ನ ಮೇಲೆ ಮಾಡಿದ್ರು ಅಂತೇಳಿ ಅದನ್ನ ಸೀಜ್ ಮಾಡಿಸಿ ತೊಂದರೆ ಕೊಟ್ಟಿರೋದು ಉಂಟು. ಪೊಲೀಸೆಲ್ಲ ಸತ್ಯ ಇದು ಮಾಡಿದಾಗ ಸುಳ್ಳು ಅಂತ ಆತ್ಮರಕ್ಷಣೆಗೆ ಮಾಡಿದ್ದೇನೆ ಅಂತ. ಈಗ ನಿಮ್ಮ ಟೀಮಲ್ಲಿ ಅವಾಗ ಬಾಯ್ಸ್ ಇರ್ತಾರೆ. ಈಗ ಇಂದ್ರೇಶ್ ಅಗ್ರೆಸಿವ್ ಅನ್ಯಾಯದ ವಿರುದ್ಧ ಹೋರಾಡ್ತಾನೆ, ಅವರಿಗೆ ಅಟ್ಯಾಕ್ ಮಾಡಬೇಕು ಅಂದಾಗ, ಅಥವಾ ಇನ್ನೊಂದು ಏನಾದ್ರು ಬನ್ನಿ ಹೋಗಿ ಅಲ್ಲಿ ನ್ಯಾಯ ತೀರ್ಮಾನಕ್ಕೆ ಹೋಗ್ಬೇಕು ಅಂದಾಗ ನಿಮ್ದೊಂದು ಟೀಮು, ನೀವು ಅವ್ರ ಜೊತೆ ಹೊರಡ್ತಿರಲ್ಲ. ಅವಾಗ ನಿಮ್ಮ ಟೀಮ್ ಇವಾಗ ಅವ್ರು ಏನಾಗಿದ್ದಾರೆ? ಈಗ ಅಂದ್ರೆ ನಿಮ್ಮ ಇರ್ತಕ್ಕಂಥ ಅಕ್ಕಪಕ್ಕದ ಹುಡುಗರುಗಳು? ಇಲ್ಲ, ಅವರು ಕೆಲವರು ಆ ಥರ ಮಾಡಿದವರು ಇಂದ್ರೇಶನ್ ಟೀಮೇ ರೌಡಿಜಾಮ್ ಅಂತ ಹೇಳೋರು.
ಆಕ್ಚುಲಿ ಅದು ಒಳಗೆ ನೋಡಿದಾಗ ಅವ್ರು ರೌಡಿಜಮ್ ಅಲ್ಲ. ಹ್ಮ್ 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 ಈ ಅನ್ಯಾಯ ಆದ್ರೆ ಅವ್ರನ್ನ ಕರೆಯೋರು, ಹ್ಮ್ 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 ಕಣ ಇದೊಂದು ತೀರ್ಮಾನ ಮಾಡ್ಕೊಡಿ ಅಂತ. ಹ್ಮ್ ಹ್ಮ್ ಆ ಪೊಲೀಸ್ ಕೈಲಾಗ್ಲಿ ಅಥವಾ ನ್ಯಾಯ ಕೈಲಾಗದೆ ಹೋದ ಕೆಲಸನ ಹ್ಮ್ ಅವ್ರು ಬಂದು ಮಾಡಿದ್ದಾರೆ. ಆ ಜನ ಅಂತ ಹೇಳಿದ್ರು ಅವ್ನು ರೌಡಿ, ಅದಕ್ಕೆ ಅವ್ನು ಮಾತು ಕೇಳಿರಂತ. ಆಕ್ಚುಲಿ ಅವ್ನು ರೌಡಿ ಅಲ್ಲ. ಹ್ಮ್ 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 ಪ್ರಭಾಕರ್ ಶೆಟ್ಟಿ ಅಂತ ಒಬ್ರು ಇದ್ರು, ಹೋರಾಟಗಾರ ನೀವು ಅದು. ಹೋರಾಟಗಾರರು. ಬಟ್ ನಿಮ್ಮ ಅಗ್ರೆಸಿವ್ ಮಾತಿಂದ ಬಟ್ ಅಗ್ರೆಸಿವ್ ಮಾತುಗಳಿಗೋಸ್ಕರ ಮತ್ತೆ ನೀವು ಆಟಕ್ಕಂತ ಮಾತುಗಳಿದ್ರೆ ನಿಮ್ಮನ್ನ ರೌಡಿಯ ಪಟ್ಟ ಅಂತ ಕೆಲವರು ಅನ್ಕೋತೀರ ಅಷ್ಟೇ. ಅದು ಹೌದು, ನಿಮ್ಮ ಇಂದ್ರೇಶ, ಭಾವನೆ ಅದು, ಹಾ. ರೌಡಿ ಇಂದ್ರೇಶ್ ಅಂತಲೇ ಕರೆಯೋರು. ಹ್ಮ್. ಕೆಲವರಿಗೆ ಅವ್ನು ಸವಾಸ ಅಲ್ಲ ಅನ್ನೋರು, ಹ್ಮ್ ಹ್ಮ್ ಎಲ್ಲ ಹೇಳೋರು. ಹ್ಮ್ ಆದ್ರೆ ನಾನು ಥಿಂಕ್ ಮಾಡ್ತಿದ್ದೆ, ಇವರೇ ನನ್ನ ಕಲ್ ಜಗಳಕ್ಕೆ ಬಂದು ನಾನು ಇವ್ರನ್ನ ಕೇಳಕ್ ಹೋದಾಗ ಹ್ಮ್ ಇವ್ರು ನನ್ನನ್ನು ರೌಡಿ ಅಂತ ಅಲ್ಲ, ಈಗ ಇವ್ರು ಅಟ್ಯಾಕ್ ಮಾಡಿದ್ರೆ ಇವ್ರನ್ನ ಏನು ಅನ್ಬೇಕು. ನೀವೇನೇನು ಬಿಸ್ನೆಸ್ ಮಾಡಿದ್ರಿ ಅವಾಗ ಆ ಟೈಮಲ್ಲಿ? ಮತ್ತೆ ಇನ್ನು ಮರ ಟಿಂಬರ್ ಬಿಸ್ನೆಸ್ ಅಂತ ಹೇಳಿದ್ರೆ, ಏಲಕ್ಕಿ ಬಿಸ್ನೆಸ್ ಅಂತ ಹೇಳಿದ್ರೆ? ಅಲ್ಲ, ಅದೇನು ಮಾಡಲಿಲ್ಲ. ಹ್ಮ್ ನಮ್ದು ಡೇರಿಯ ಎಲ್ಲೋ ಒಂದು ನೀರಿನ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀವಿ ಅಂದರು. ಹ್ಮ್ ಲೈ ನೋಡಿಕೆ ಬಂದರು. ಹ್ಮ್ ನೋಡಿಕೆ ಬಂದಾಗ ತಿಂಗಳಿಗೆ 150 ರೂಪಾಯಿ ಕೊಡ್ತೀವಿ, ಊಟ ಎಲ್ಲ ನಿಂದೆ ಅಂದರು. ಹ್ಮ್ ಹಂಗಾಗಿ ಆ 150 ರೂಪಾಯಿ ತಗೊಂಡು ಊಟ ಎಲ್ಲಿ ಮಾಡೋದು, ರೂಮ್ ಎಲ್ಲಿ ಮಾಡ್ಕೊಳೋದು ಅಂತೇಳಿ ಅದನ್ನು ಬಿಟ್ಟೋಡು ಬಂದೆ. ಅದನ್ನು ಬೇಡ ಅಂತೇಳಿ ಪಿಯರ್ಲೆಸ್ ಅಂತೇಳಿ ಒಂದು 7-8 ವರ್ಷ ಮಾಡಿದೆ. ಹ್ಮ್ ಅದರಲ್ಲೂ ಏನು ಒಳ್ಳೇದಾಗಲಿಲ್ಲ. ಹ್ಮ್ ಹಂಗಾಗಿ ಬಿಟ್ಟು ಮತ್ತು ಅಗ್ರಿಕಲ್ಚರ್ಗೆ ಬಂದು ಹ್ಮ್ ಒಂದು ಸೇರ್ಕೊಂಡೆ. ಓಕೆ, ಇವಾಗ ಅಗ್ರಿಕಲ್ಚರ್ ಪ್ಲಸ್ ಇವಾಗ ಕಾಫಿ ಪ್ಲಾಂಟರ್ ಆಗಿದ್ದಾರೆ. ಈಗ ಹ್ಮ್. ಕಾಫಿ ಪ್ಲಾಂಟರ್ದು ಈ ಜೀವನ ಮುಂಚಿಂದು ಆದ್ರೆ ಕಾಫಿ ಹೋದ್ರೆ ಟೋಪಿ ಅಂತಕ್ಕಂಥ ಇತ್ತು. ಇವಾಗ ಹ್ಮ್. ಈಗ ಕಾಲಕ್ರಮೇಣ ಸುಮಾರು ಜನ ಕಾಫಿ ಪ್ಲಾಂಟ್ 10,000 20,000 ಎಕರೆ ಮಾಡಿ ಸುಮಾರು ಜನ ಅದು ಮಾರಿರೋದು ಉಂಟು, ಮತ್ತು ಕೆಲವರು ನೆನಾಕೋದು ಉಂಟು. ಬಟ್ ಈಗಿನ ಪ್ರೆಸೆಂಟ್ ಈಗ ಕಾಫಿ ಪ್ಲಾಂಟ್ ಇಟ್ಟವನೇ ಕೋಟಿ ಕೋಟಿ ಅಂತೇಳಿ. ಬಟ್ ಆದ್ರೂ ಕಾಫಿ ಪ್ಲಾಂಟ್ ಜೀವನ ಹೇಗಿದೆ ಅಂತ ಈ ಮಡಿಕೇರಿ, ಸಕಲೇಶ್ಪುರ, ಹಾಸನ, ಚಿಕ್ಕಮಂಗ್ಳೂರು ಇಲ್ಲೆಲ್ಲ ಕಾಫಿ ಪ್ಲಾಂಟ್ ಜೀವನ ಹೇಗಿದೆ ಅಂತ? ಇಲ್ಲಿ ನಿಜವಾದ ಬೆಳೆಗಾರನಿಗೆ ಎಲ್ಲೂ ನೆಮ್ಮದಿ ಸಿಕ್ಕಿಲ್ಲ. ಹ್ಮ್ ಯಾಕೆಂದ್ರೆ ನಿಜವಾದ ಬೆಳೆಗಾರಲ್ಲ, ಅವತ್ತು ಕಾಫಿ ತೋಟ ಮೇಲೆ 10,000 ಸಾಲ ಮಾಡಿದ್ರೆ ಅದನ್ನು ತೀರ್ಸೋಕ್ಕಾಗದ್ರೆ ತೋಟ ಮಾರಿ ಊರು ಬಿಟ್ಟಿರೋದು ಉಂಟು. ಹ್ಮ್ ಈಗೇನು ಈ ರಿಯಲ್ ಎಸ್ಟೇಟ್ ಅವ್ರು ಇವರು ತೋಟ ತಗೊಂಡು ಅವ್ರೇನಾದ್ರು ಮಾಡಿರ್ಬೋದು, ಬಿಟ್ಟರೆ ನಿಜವಾದ ಪ್ಲಾಂಟ್ಗಾರರಿಗೆ ಇವತ್ತು ದುಡ್ಡು ಮಾಡೋಕ್ಕಾಗಿಲ್ಲ. ಹ್ಮ್ ಅದು ಈ ವರ್ಷ ಒಂದು ವರ್ಷ ರೇಟ್ ಸಿಕ್ಕಿದೆ ಬಿಟ್ಟರೆ ಹ್ಮ್ ಜೀವಮಾನದಲ್ಲಿ ಅವ್ನು ರೇಟ್ ಅನ್ನೋದು ಮಾಡಿಲ್ಲ. ಹ್ಮ್ ಯಾಕೆ ಅಂತ ಹೇಳಿದ್ರೆ ಅವ್ನು ಆ ಕಡೆ ಬಂದು ದುಡ್ಡನ್ನ ಮಧ್ಯವರ್ತಿಗಳಾಗೋದು, ಲೇಬರ್ ಸ್ಕೂಲಿಗೆ ಆಗೋದು, ಆಮೇಲೆ ಅವ್ನು ಟ್ರ್ಯಾಕ್ಟರ್ ಬಾಡಿಗೆ ಆಗೋದು, ಹ್ಮ್ ಅವ್ನಿಗೆ ಪ್ರತಿಯೊಂದು ಬಾಡಿಗೆಯಲ್ಲಿ ಆಗ್ಬೇಕು. ಕೆಲವರು ಎಲ್ಲೋ ಶ್ರೀಮಂತರುಗಳಿರ್ತಾವ, 100 ಎಕರೆ ಸ್ವಂತ ವೆಹಿಕಲ್ಸ್ ಇರ್ತವೆ, 10-12 ಎಕರೆ ಇರ್ತವೆ. ಇಲ್ಲ, ಇತ್ತೀಚಿಗೆ ಬರ್ತಾ ಇದ್ದಾವೆ ಅಷ್ಟೇ. ಬಿಟ್ರೆ ಅಕಸ್ಮಾತ್ ನಾನು ತೋಟಕ್ಕೆ ಒಂದು ಟ್ರ್ಯಾಕ್ಟರ್ ಬೇಕು ಅಂದರೆ ಆ ಟ್ರ್ಯಾಕ್ಟರ್ ಸಾಲ ಕಟ್ಟೋಕ್ಕಾಗದಲ್ಲಿ ಟ್ರ್ಯಾಕ್ಟ್ರ್ ಮಾರಿ ತೋಟನೂ ಮಾರಿದ್ದಾನೆ ಹ್ಮ್ ಹ್ಮ್ ಒಂದು ಟ್ರ್ಯಾಕ್ಟ್ರಿಂದ. ಟ್ರ್ಯಾಕ್ಟ್ರ್ ಇಟ್ಟ ಅಂತ ಅಷ್ಟು ಇನ್ಕಮ್ ಇದ್ರೆ ಅಷ್ಟೆಲ್ಲ ಯಾಕೆ ಮಾಡ್ಕೊಳೋದು? ಹ್ಮ್ ಆದರೆ ಇವತ್ತು ಏನು 24-25 ಸಾಲಿನಲ್ಲಿ ಹ್ಮ್ ಇವತ್ತು ಪ್ಲಾಂಟ್ರಿಗೆ ಹಂಗಾಯ್ತು ಅಂತ ಹಿಂಗಾಯ್ತು ಅಂತ ಈ ವರ್ಷ ಆಗಿರೋ ರೇಟು ಅವನು 10 ವರ್ಷ ಸಾಲ ತೀರ್ಸ್ಕೊಳಕ್ಕೆ ಸರಿ ಇದೆ. ಹ್ಮ್ ಹ್ಮ್ ಅಂದರೆ ಜಮೀನು ಇರಬೇಕು, ಇಲ್ಲ ಅಂತಲ್ಲ. ಯಾಕಂದರೆ ಈ ಬೆಂಗಳೂರು ಇವೆಲ್ಲ ನಾನು ಅಲ್ಲಿದ್ದು ಬಂದಿದ್ದೇನೆ. ಈ ಬೆಂಗಳೂರು ಯಾಂತ್ರಿಕ ಜೀವನವೇ ಬೇಡ ಅನಿಸ್ಬಿಟ್ಟಿದೆ. ಹ್ಮ್ ಯಾಕೆಂದರೆ ಮನುಷ್ಯನಿಗೆ ಈ ರಕ್ತ ಹೆಂಗೆ ಮುಖ್ಯವೋ ಅವನು ಲೈಫ್ ದಿನ ಜೀವನಡಿ ಇದಕ್ಕೆ ದುಡ್ಡೇ ಮುಖ್ಯ ಆಗ್ಬಿಟ್ಟಿದೆ. ಅವನಿಗೆ ನೆಮ್ಮದಿ ಇಲ್ದಂಗೆ ಮಾಡ್ಕೊಬಿಟ್ಟಿದ್ದಾನೆ. ಬೆಳಿಗ್ಗೆ 8 ಗಂಟೆಗೆ ಹೋಗ್ಬೇಕಂದ್ರೆ ಅವನು ಸಾಯಂಕಾಲ ಅಲ್ಲ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಕೂರ್ಬೇಕು. ರಾತ್ರಿ ಅವ್ನು ಬರೋದು 12 ಗಂಟೆ. ಅವ್ನು ಮಲಗೋದಲ್ಲಿ, ಅವ್ನ ಮಕ್ಕಳ ಜೊತೆ ಸ್ಪೆಂಡ್ ಮಾಡೋದಲ್ಲಿ, ಅವನು ಲೈಫ್ ಅರ್ನ್ ಮಾಡೋದಲ್ಲಿ, ಅವ್ನ ನೆಂಟ್ರ ಮನೆಗೆ ಹೋಗೋದಲ್ಲಿ, ಅವ್ನ ಅಕ್ಕ ತಂಗಿಯರ ಮನೆಗೆ ಹೋಗೋದಲ್ಲಿ, ಅವ್ನು ಯಾರ ಜೊತೆಲಿ ಬೆರೀತಾರೆ ಒಬ್ಬಂಟಿ ಕಾಳು ಮನ್ಸಾಗ್ಬಿಟ್ಟಿದ್ದಾರೆ. ಈಗ ಅವನಾಯ್ತು, ಅವನ ಹೆಂಡತಿ ಆಯಿತು, ಮಕ್ಕಳಾಯ್ತು, ಅವ್ನ ನೆಂಟ್ರುಗಳೇ ಇಲ್ಲ. ಅವನ ಹೆಂಡತಿಗಂತೂ ಗಂಡನ ಕಡೆ ನೆಂಟ್ರಿಗೆ ಗೊತ್ತಿಲ್ಲ, ಗಂಡಿಗೆ ಹೆಂಡತಿ ಕಡೆ ನೆಂಟ್ರಿಗೆ ಗೊತ್ತಿಲ್ಲ. ಈಗಿನ ಅಟ್ ಪ್ರೆಸೆಂಟ್ ನಿಮ್ಮ ಕಾಲದ ಯೂತ್ಗೆ ಹೋಲಿಸಿದ್ರೆ ಈಗಿನ ಕಾಲದ ಯೂತ್ಸ್ ಜಾಸ್ತಿ ಆಕ್ಟಿವ್ ಆಗಿದ್ದಾರೆ ಅಥವಾ ನಿಮ್ಮ ಕಾಲದ ಯೂತ್ಸ್ಗಳು ಜಾಸ್ತಿ ಆಕ್ಟಿವ್ ಇದ್ದಾರೆ? ದೈಹಿಕವಾಗಿ ಶ್ರಮವಾಗಿ ನಮ್ಮ ಕಾಲದವರಿದ್ರು. ಇವತ್ತಿನ ಕಾಲದ ಬ್ರಿಲಿಯಂಟ್ ಆಗಿ ಆಕ್ಟಿವಿಟೀಸ್ ಆಗಿ ಇವತ್ತಿದ್ದಾರೆ. ಗುಡ್ ಪಾಯಿಂಟ್. ಮೆಂಟಲಿ ಇವತ್ತು ಶಾರ್ಪ್ ಇದ್ದಾರೆ. ಅವತ್ತು ಭಾರಿ ನಿಧಾನ ಇತ್ತು. ಯಾಕೆಂತ ಹೇಳಿದ್ರೆ ಅವತ್ತು ಕ್ಯಾಲ್ಕುಲೇಟರ್ ಅನ್ನೋದೇ ಗೊತ್ತಿಲ್ಲ. ಬಾಗಿಸ್ಬೇಕಿತ್ತು, ಗುಣಿಸ್ಬೇಕಿತ್ತು. ತಂತ್ರಜ್ಞಾನ ತಂತ್ರಜ್ಞಾನ ಇವತ್ತು 100 + 250 ಎಷ್ಟಾಯ್ತು ಅಂದ್ರೆ ಟಕ್ ಅಂತ ಹೇಳ್ತಾನೆ. ಹಿಂದೆ ನಾವು ಒಂದು ಶೀಟ್ ಪೇಪರ್ ತಗೊಂಡು 60-70 ಅಂತ ಕೂಡಿ ಅದು 4 ಸರಿ ತಪ್ಪಾಯಿರೋದು, ಮತ್ತೆ ಲೆಕ್ಕ ಮಾಡಿ ಲೆಕ್ಕ ತಪ್ಪಾಯ್ತು ಅಂತ. ಈಗ ಹಾಗಲ್ಲ, ಮೊಬೈಲಲ್ಲಿ ಇದೆ ಲೆಕ್ಕ, ಹಾಗೂ ಬಾಗಿಸ್ಬೇಕಿತ್ತು, ಗುಣಿಸ್ಬೇಕಿತ್ತು. ಲೈಫ್ ಸ್ಟೈಲ್ ಹೇಗಿದೆ ಈಗ? ಆಗಿನ ಕಾಲದ ಲೈಫ್ ಸ್ಟೈಲ್ ಎಲ್ಲ ಹೇಳ್ತೇನೆ. ನಮ್ಮ ಈಗಲೂ ಲೈಫ್ ಸ್ಟೈಲ್, ಆಗಿನ ಕಾಲದ ಲೈಫ್ ಸ್ಟೈಲ್ಗೂ ಈಗಿನ ಕಾಲದ ಲೈಫ್ ಸ್ಟೈಲ್ ಹೇಗೆ ನೀವು ಹಳ್ಳಿಲ್ಲ ಅಂತಾರೆ ಟೌನಲ್ಲಿ ಅಲ್ಲ ಎಲ್ಲ ಸಿಟಿ ಆಗಲಿ ಇದಾಗಲಿ ಆಗಿನ ಕಾಲದ ಲೈಫ್ ಸ್ಟೈಲ್ ಹೇಗಿತ್ತು ಅಂತ?
ಜನಜೀವನ ಬರೀ ಬೆಳಗ್ಗೆ ಹೇಳೋದು ಗದ್ದೆಗೆ ಹೋಗೋದು, ಇಲ್ಲಿ ಸಿಟಿಲಿ ಅಷ್ಟೇ ಬೆಳಗ್ಗೆ ಬರೋದು, ಸಿಟಿ ಬಂದೆ ಅಂತ ಹೇಳಿ ಬೆಂಗಳೂರಿಗೆ ಬರೋದು ಅಥವಾ ಕೆಲಸಕ್ಕೆ ಹೋಗೋದು ಅಷ್ಟೇ ಇತ್ತು. ಬಟ್ ಜನಜೀವನ ಲೈಫ್ ಸ್ಟೈಲ್ ಹೇಗಿದೆ ಅಂತ ನಿಮಗೆ ನೀವು ಸ್ಟೈಲು ನಮ್ಮ ಕಾಲದಲ್ಲೇ ಚೆನ್ನಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಈ ಅವಾಗ ನಾವು ಒಂದು ಹಬ್ಬ ಮಾಡಿದ್ರೆ ನಮ್ಮ ಅಣ್ಣ, ಅತ್ತಿಗೆ, ತಮ್ಮ, ಅಕ್ಕ, ತಂಗಿ ಅಂತ ಎಲ್ಲ ಒಟ್ಟು ಶೇರ್ ಮಾಡ್ತಿದ್ವು ಒಂದು ಊಟನ. ಒಂದು ಹಬ್ಬ ಮಾಡಿದರೆ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಅಕಸ್ಮಾತ್ ನಮ್ಮ ಮಾವದೇವ್ರನ್ನ, ಅತ್ತೆರ, ಸ್ನೇಹಿತರೆಲ್ಲ ಕರೆಸಿದ್ದು. ಇವತ್ತಿನ ಸ್ಟೈಲ್ ಆಗಿದೆ ಅಂತ ಹೇಳಿದ್ರೆ ನಾನು ನನ್ನ ಹೆಂಡತಿ ಇಬ್ಬರಲ್ಲಿ ಸೇರಿ ರೆಡಿಮೇಡ್ ತಂದು ಮೈಸೂರು ಪಾಕ ಏನೋ ಸ್ವೀಟ್ ತಂದು ಎಲ್ಲ ರೆಡಿಮೇಡಲ್ಲೇ ಮುಗಿಸೋಂಥ ಕಾಲ. ಬಟ್ ಅವಾಗಿರೋಂಥ ಪ್ರೀತಿ ವಿಷಯ ಈಗಿಲ್ಲ. ಈಗ ಏನಿದ್ರು ಬರೀ ಹಣದ ಮೇಲೆ ಡಿಪೆಂಡ್ ಬಿಟ್ಟರೆ ಲೈಫ್ ಸ್ಟೈಲಲ್ಲೂ ಅಷ್ಟೇ. ಲೈಫ್ ಸ್ಟೈಲ್ ಅಂದರೆ ಹಣ, ಹಣ ಅಂದರೆ ಲೈಫ್ ಸ್ಟೈಲು. ಆಗ ಹಾಗಿರಲಿಲ್ಲ. ಸಂಪ್ರದಾಯ, ಆಚಾರ ವಿಚಾರ, ತಂದೆ ತಾಯಿ, ಆಚಾರ ವಿಚಾರ, ಗುಣಮಟ್ಟ ಇವೆಲ್ಲ ಇದ್ದು. ಇವಾಗ ಏನೂ ಇಲ್ಲ. ಎಲ್ಲ ಏನಂತ ಹೇಳಿದ್ರೆ ನಾನು, ನಂದು, ನನ್ನ ಮನೆ ಅಷ್ಟೇ ಬಿಟ್ಟರೆ ಅವರಿಗೆ ನೆಂಟ್ರು ಯಾರು, ಬಂದು ಯಾರು, ತಮ್ಮ ಯಾರು, ಏನು ಇದೇ ಗೊತ್ತಿಲ್ಲ. ನಮ್ಮ ಕಾಲದಲ್ಲೇ ಪರವಾಗಿಲ್ಲ ಪ್ರತಿಯೊಂದು. ಈಗ ಜಾಸ್ತಿಯಾಗಿ ಆಗಿನ ಕಾಲದಲ್ಲಿ ಯಾರಾದರೂ ಸತ್ತೋಗಿ ಅಂತ ಹೇಳಿದ್ರೆ ಒಂದು 75 ವರ್ಷ 80 ವರ್ಷ ಆಗಿಬೇಕಾಗಿತ್ತು. ಅವಾಗ ಕಾಯಿಲೆಗಳೆಲ್ಲ ಬರೋಲ್ಲ. ಈಗ BP, ಶುಗರ್ ಅಂತೆ, ಹಾರ್ಟ್ ಅಟ್ಯಾಕ್ ಅಂತೆ, ಲಕ್ವ ಅಂತೇಳಿ. ಬಟ್ ಈಗಿನ ಕಾಲ ಚಿಕ್ಕ ಚಿಕ್ಕ 15 ವರ್ಷ 20 ವರ್ಷ ಹುಡುಗರಿಗೂ ಸತ್ತೋಗಿದ್ದಾರೆ. ಹಾರ್ಟ್ ಅಟ್ಯಾಕು, BP, ಶುಗರು, ಕಣ್ಕಣಕ್ಲ ಅಂತೇಳಿ. ಯಾಕೆ ಇದೆಲ್ಲ, ಯಾಕೆ, ಏನಕ್ಕೆ ಅಂತ? ಪ್ರತಿಯೊಂದರಲ್ಲೂ ಡೂಪ್ಲಿಕೇಟ್ ಅಂತೇನಲ್ಲ. ಇವತ್ತು ಪ್ರತಿಯೊಂದರಲ್ಲೂ ಕಾಯಿಲೆ ಬರ್ತಾ ಇದೆ. ಶರೀರದಲ್ಲಲ್ಲ, ಅಷ್ಟು ಶರೀರಕ್ಕೆ ತನ್ಕೋಬೇಕಾದ್ರೆ ನಾವು ತಿನ್ನೋ ಆಹಾರದಲ್ಲಿ ತನ್ಕೊಳ್ತಾ ಇದ್ವಿ. ಇವತ್ತೊಂದು ಶುಂಠಿ ಕಷಾಯ ಮಾಡ್ಕೆ ಕುಡೀರಿ ಅಂತ ಹೇಳ್ತಾರೆ. ಆ ಶುಂಠಿಗೆ ಅದು ರಾಸಾಯನಿಕ ಅಲ್ಲ, ಅದನ್ನ ಪಾಯ್ಸನಲ್ಲಿ ಅರ್ಧ ಗಂಟೆ ನೆನೆ ಹಾಕಿ ಅದನ್ನು ಭೂಮಿಗೆ ಹಾಕ್ಬೇಕು. ಭೂಮಿಗೆ ಹಾಕಿದ್ಮೇಲೆ ಹುಳ ಹೊಡೆದಾಗ ಮತ್ತೆ ಆ ಭೂಮಿ ಮೇಲೆ ರಾಸಾಯನಿಕವನ್ನು ಸಿಂಪಡಿಸ್ಬೇಕು. ಅದನ್ನು ಬೆಳೆದು ಕಿತ್ತು ತಿನ್ನುವ ತನಕ ರಾಸಾಯನಿಕದಲ್ಲೇ ಹೋಗ್ಬೇಕು. ಈ ಶುಂಠಿ ಕಷಾಯ ಕುಡಿದ್ರೆ ಅವನು ಎಲ್ಲಿ ಒಳ್ಳೇದಾಗ್ತಾನೆ? ತಿನ್ನ ಪದಾರ್ಥನೇ ವಿಷಯುಕ್ತವಾಗಿದೆ, ಹಾಗಾಗಿ ಜನಗಳು ಸಾಯ್ತಿದ್ದಾರೆ. ಇವತ್ತು ಇನ್ನೊಂದು ಮಾತಾಡಿ, ಎಲ್ಲ ಜನ ಚೇಂಜ್ ಆಗಿದ್ದಾರೆ ಅಂತ ಹೇಳಿ. ಜನ ಚೇಂಜ್ ಆಗಿದ್ದಾರೆ ಅಥವಾ ಕಾಲ ಚೇಂಜ್ ಆಗಿದೆಯಾ ನಿಮ್ಮ ಪ್ರಕಾರ? ಈಗ ಕಾಲ ಚೇಂಜ್ ಆಗಿಲ್ಲ, ಕಾಲ ಆಗಿದೆ, ಕಾಲ ಆಗಿದೆ. ಈಗ ಸೋಮವಾರನೇ, ಬೆಳಗ್ಗೆ 6 ಗಂಟೆ, ಭಾನುವಾರನೇ. ವರ್ಷಕ್ಕೆ 360 ದಿನನೇ. ಕಾಲ ಯಾಕೆ ಚೇಂಜ್ ಆಗುತ್ತೆ? ಜನ ಚೇಂಜ್ ಆಗಿದ್ದಾರೆ. ಈಗ ನಾನು ಹಿಂದೆ ಎಲ್ಲ ಈಗಿನ ನನ್ನೂರು ಅಂತ HL ನಾಗೇಗೌಡರು ಒಂದು ಪಠ್ಯ ಪುಸ್ತಕ ಬರೆದಿದ್ರು, ನಮಗಿತ್ತದು. ಅಣ್ಣ ತಮ್ಮ ಅಂದರು ಕಚ್ಚಾಡುವರು, ತಿಪ್ಪೇಗುಂಡಿ ಎಲ್ಲ ಮನೆ ಆದೀತು ಅಂತ. ಅದು ಅವ್ರು ಹೇಳಿದ್ದು ಇವತ್ತು ನಿಜ ಆಗ್ತಾ ಇದೆ. ಓಕೆ, ಇವಾಗ ಜನಗಳು ಬರೀ ದುಡ್ಡು ಮಾಡಬೇಕು ಬರೀ 24 ಗಂಟೆ ಬರೀ ನಾಡಿಗಳೆಲ್ಲ ಬರೀ ದುಡ್ಡು ಅಂದಿದೆ. ದುಡ್ಡು ಮಾಡಬೇಕು ಅಂದ್ರೆ ಏನು ಮಾಡಬೇಕು? ದುಡ್ಡು ಮಾಡಬೇಕು ಅಂದರೆ ಎಲ್ಲ ಟೈಪಲ್ಲಿ ಮಾಡ್ಬೋದು. ಈಗ ಓದೋನು ಒಂಥರ ದುಡ್ಡು ಮಾಡಕ್ಕೆ ನೋಡಿದರೆ, ಓದೋರು ಒಂಥರ ದುಡ್ಡು ಮಾಡ್ತಾರೆ. ಈಗ ನಮ್ಮ ಹಳ್ಳಿ ಕಡೆ ಜಮೀನಿದ್ದವರು ಉಳುಮೆ ಮಾಡ್ತಾನೆ. ಉಳುಮೆ ಮಾಡಿ ಅವನು ಒಬ್ಬನೇ ಮಾಡಲ್ಲ, ಅದಕ್ಕೆ ಬೇಕಾದಂಥ ಕಾರ್ಮಿಕರು ಕರ್ಕೊಳ್ತಾನೆ. ಕಾರ್ಮಿಕರಿಗೆ ದುಡ್ಡು ಕೊಡ್ತಾನೆ. ಕಾರ್ಮಿಕರನ್ನ ಕರ್ಕೊಬರೋಕ್ಕೆ ವೆಹಿಕಲ್ಸಿಗೆ ದುಡ್ಡು ಕೊಡ್ತಾನೆ. ಒಬ್ಬ ಎಷ್ಟು ಜನಿಗೆ ಶೇರ್ ಮಾಡ್ತಾನಂದ್ರೆ, ಒಬ್ಬ ರೈತ ಅಂತೀವಿ, ರೈತ ಶೇರ್ ಮಾಡ್ದಂಗೆ ಯಾರು ಮಾಡಲ್ಲ. ಓಕೆ, ಅದೇ ದುಡ್ಡು ಮಾಡಬೇಕು. ನಮಗೆ ದುಡ್ಡು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು, ಅಥವಾ ಹೇರಳ ಮಾಡಬೇಕು, ಅಥವಾ ದುಡ್ಡು ಮಾಡಬೇಕು ಅಂತ ಹೇಗೆ ಮಾಡಬೇಕು ಅಂತ ಅನ್ಯ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಅದ್ರ ಹಿಂದೆ ಬಿಡಬಾರ್ದು. ಕೆಲಸ ಮಾಡಬೇಕು, ಕೆಲಸದಿಂದ ದುಡ್ಡು ಬರಬೇಕು. ದುಡ್ಡು ಮಾಡ್ತೀವಿ ಅಂತ ಹಿಂದೆ ಬಿದ್ದರೆ ಅದು ನಮ್ಗೆ ಖಂಡಿತ ಸಿಗಲ್ಲ. ನಾವು ನಮ್ಮ ಮಾಡೋ ಕೆಲಸದಲ್ಲಿ ಬಸವಣ್ಣವ್ರು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಕಾಯಕ ನೀಟ್ ಮಾಡಿದ್ರೆ ನಾವು ಕೈಲಾಸ ಕಾಣ್ತೀವಿ. ನಾವು ದುಡ್ಡು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಯಾವ ಕೆಲಸ ಅಲ್ಲ. ಈ ಕೆಲಸ ಮಾಡಿದ್ರೆ ದುಡ್ಡು ಆಗುತ್ತಾ? ಅಥವಾ ಈ ಕೆಲಸ ಮಾಡ್ಬೇಕಾದ್ರೆ ಏನು ಬೇಕು? ನಮಗೆ ಶ್ರಮ ಬೇಕು, ಎಫರ್ಟ್ ಬೇಕು. ಒಂದು ಕೆಲಸ ತಗೊಂಡ್ರೆ ಇವತ್ತೇನ ಒಂದು ಆಫೀಸ್ ಓಪನ್ ಮಾಡಿ ಅಲ್ಲಿ ಯಾರು ಬರಲೋ ಅದೇ ಅಂದ್ಬಿಟ್ರೆ ಅದು ದುಡ್ಡು ಆಗಲಿಲ್ಲ. ಸೋಲು ಗೆಲುವು ಇದ್ದೇ ಇರುತ್ತೆ. ಖಂಡಿತ. ಇವಾಗ ಒಬ್ಬ ಗೌರ್ಮೆಂಟ್ ಅಧಿಕಾರಿ ತಗೊಳ್ಳಿ, ಅಥವಾ ಯಾವುದೋ ಒಂದು ಇಲ್ಲಿ ಲಿಮಿಟೆಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕ ಉದ್ಯೋಗಿಗೆ ನಿವೃತ್ತಿ ಅಂತ ಇರುತ್ತೆ. ಈಗ ನಿಮ್ಮ ರೈತರಿಗೆ ನಿವೃತ್ತಿ ಅನ್ನೋದೇ ಇಲ್ಲ. ಹೇಗೆ ಅನಿಸ್ತು ನಿಮಗೆ? ಹೇಗೆ ನೀವು ಲೀಡ್ ಮಾಡ್ತೀರಿ ಇಂಥ ಒಂದು ಲೈಫನ್ನು ನೀವು? ಈಗ ಇಲ್ಲ, ರೈತರಿಗೂ ನಿವೃತ್ತಿ ಅನ್ನೋದು ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆಯವರು 60, 65, 70 ವರ್ಷ ತನಕ ಭೂಮಿಲಿ ಕೆಲಸ ಮಾಡಿದ್ರು.
ಅವ್ರು ಅನಾರೋಗ್ಯದ ಕಾರಣ ಅವರು ಮೂಲೆ ಹಿಡಿದಾಗ ಅವ್ರಿಗೆ ಒಂದು ರಿಟೈರ್ಡ್ ಲೈಫ್ ಅದು. ನಾವೇ ಹೇಳ್ತಿದ್ದು ಜಮೀನ್ ತಕ ಹೋಗಬೇಡಿ ನಿಮ್ಗೆ ಆಗಲ್ಲ ಅಂತ. ಅದೊಂದು ರಿಟೈರ್ಡ್ ಲೈಫ್. ಅದೊಂದು ಏಜ್ ಬಂದಾಗ ಪ್ರತಿಯೊಬ್ಬರಿಗೂ ರಿಟೈರ್ಡ್ ಆಗುತ್ತೆ. ರೈತ ಅಂತ ಅವನಿಗೇನಲ್ಲ. ಅಂದ್ರೆ ರೈತನಿಗೆ ಏನಂದ್ರೆ ಯಾವುದೇ ತರವಾದ ರಿಟೈರ್ಡ್ ಪೇಮೆಂಟ್ ಬರಲ್ಲ. ಈಗ ಬ್ಯಾಂಕ್ ಉದ್ಯೋಗಿ ಗೌರ್ಮೆಂಟ್ ಆಫೀಸರ್ಗಳಿಗೆ ಅರ್ಧ ದುಡ್ಡು ಬರುತ್ತೆ ರಿಟೈರ್ಡ್ ಆದ್ರೆ. ರೈತರಿಗೆ ಯಾವ ಇಲ್ಲ. ಬರೀ ಯೂತ್ಸ್ ಇವಾಗ ಜಾಸ್ತಿಯಾಗಿ ಬರೀ ಫಾಸ್ಟ್ ಲೀಡು, ಎಲ್ಲ ಫಾಸ್ಟು ಅಂತೇಳಿ ಬರೀ ಸುಸ್ವಲ್ಪ ಫುಡ್ ತಿಂದ್ಬಿಟ್ಟು ಬರೀ ಸುಸ್ವಲ್ಪ ಇದು ಮಾಡಿ ಜೀವನ ನಡೆಸ್ತಾರೆ. ಯೂತ್ಸಿಗೆ ಏನು ಹೇಳ್ತೀರಾ ನೀವು? ಜಾಸ್ತಿ ವರ್ಷ ಬದುಕಬೇಕು, ಜಾಸ್ತಿ ನಾವು ಕೆಲಸ ಮಾಡಬೇಕು ಅನ್ನೋರಿಗೆ ಅಂತ ಅನ್ನೋದಕ್ಕೆ ನೀವು ಹೇಳಿದ್ರಿ ಫಾಸ್ಟ್ ಅಂತ. ಓಡೋ ಮನಸ್ಸು ಯಾವತ್ತಿದ್ರು ಬೀಳ್ತಾನೆ ಅಂತ ಹೇಳಿ ಹಾಗೆ ಬೀಳಬಾರ್ದು. ನಿಧಾನಕ್ಕೆ ನಡೆದು ನಿಧಾನಕ್ಕೆ ದುಡಿಮೆ ಮಾಡಿ ಒಳ್ಳೆತನ ಇದು ಮಾಡಿದ್ರೆ ಲೀಡ್ ಆಗೇ ಆಗುತ್ತೆ, ಸಕ್ಸಸ್ ಆಗುತ್ತೆ. ಶ್ರಮ ಅನ್ನೋದು ಇರ್ಬೇಕು. ಇವತ್ತೇನಿದೆ ಮೋಸ ಸುಳ್ಳು ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತು ನೋಡಿರ್ಬೋದು ಸತ್ಯವಂತ ಸುಳ್ಳೇ ಜಾಸ್ತಿ. ಆ ಸುಳ್ಳುಗಳೇ ದುಡ್ಡು ಇವತ್ತು ಮಾಡ್ಬೋದು, ನಾಳೆ ದಿವಸ ಇದು ಮಾಡಿದಾಗ ಇವತ್ತು ನೋಡ್ಬೋದು. ನಾವು ನಮ್ಮ ಬ್ಯಾಂಕಲ್ಲಿ ಇಟ್ಟರೆ ನಾವು ಇನ್ನು 8 ದಿವಸಕ್ಕೆ ನಿಮಗೆ 1 ಡಬಲ್ ಮಾಡ್ತೀವಿ ಅನ್ನೋರು ಅವ್ರ ಮನೆ ಹಾಳು ಮಾಡಿ ಅವ್ರು ಒಳ್ಳೆದಾಗಿಬಿಟ್ರೆ ಇದರಿಂದ ಯಾರು ಉದ್ಧಾರ ಆಗಲ್ಲ. ಫಾಸ್ಟ್ ಅನ್ನೋರು ಉದ್ಧಾರ ಆಗಲ್ಲ. ನಾನು ಹೇಳೋದು ನೋಡಿ ಯೋಚನೆ ಮಾಡಿ ತಾಳ್ಮೆಯಿಂದ ಮುನ್ನಡಿಬೇಕು. ಬಿಟ್ರೆ ಫಾಸ್ಟ್ ಅನ್ನೋದಿಲ್ಲ, ಯಾಕಂದ್ರೆ ಓಡೋ ಮನ್ಸ ಎಡೆ ಬೀಳ್ತಾನೆ ಅಂತಾರೆ. ಆ ಟೈಪ್ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ವೀಕ್ಷಕರೇ, ನಾವು ಸಾಕಷ್ಟು ಪುಸ್ತಕಗಳಲ್ಲಿ ನಾವು ಓದ್ತಾ ಇರ್ತೀವಿ, ಸಿನಿಮಾಗಳು ನೋಡ್ತಾ ಇರ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಅನುಭವಿಸೋ ಜೊತೆ ನಾವು ಮಾತಾಡಿದಾಗ ನಮಗೆ ಎಲ್ಲ ಅನುಭವಗಳು ನಮಗೆ ಸಿಗ್ತಾ ಇರ್ತವೆ. ಇವ್ರನ್ನ ಕಾರ್ಯಕ್ರಮಕ್ಕೆ ನಾನು ತುಂಬ ದಿನದಿಂದ ನಾನು ಇವ್ರನ್ನ ಕರ್ಕೊಂಬರ್ಬೇಕು, ಮಾತಾಡಿಸ್ಬೇಕು, ಅನುಭವಗಳ ಮಾತುಗಳನ್ನ ಹೇಳಿಸ್ಬೇಕು ಅಂತಕ್ಕಂಥದ್ದು. ಏಕೆಂದರೆ ಸಾಕಷ್ಟು ಹುಳಿಪೆಟ್ಟು ಬಿದ್ದರೆ ಮೂರ್ತಿ ಆಗುತ್ತೆ, ಚಿನ್ನಗಳು ಬೆಂಕಿಲಿ ಕರೆದ್ರೆ ಚಿನ್ನ ಆಗುತ್ತೆ ಅಂತಕ್ಕಂಥದ್ದು. ನಾವು ಇಂಥವ್ರ ಜೊತೆ ಸೇರಿದಾಗ, ಅವ್ರ ಜೊತೆ ಶೇರ್ ಮಾಡಿದಾಗ ಅವ್ರು ಹೇಳ್ತಾ ಇರ್ತಾರೆ, ಇಂಥವ್ರ ಜೊತೆ ಇದ್ದಾಗ ಹೀಗೆ ಮಾಡಬೇಡ ಹಾಗೆ ಮಾಡಬೇಡ ಅಂತೇಳಿ. ಅದು ಇವರ ಮನದಾಳದ ಮಾತುಗಳನ್ನ ನಾವು ಕೇಳಿದ್ವಿ. ಒಂದು ಕಾಲದಲ್ಲಿ ಡಾನ್ ಆಗಿದ್ರು, ಅವೆಲ್ಲವನ್ನ ಬಿಟ್ಟು ಇವಾಗ ಸಾಮಾನ್ಯ ಜೀವನ ನಡೆಸ್ತಿದ್ದಾರೆ. ಕಾಫಿ ಪ್ಲಾಂಟರ್ ಆಗಿದ್ದಾರೆ, 110-15 ಜನಕ್ಕೆ ಕೆಲಸ ಕೊಡ್ತಿದ್ದಾರೆ. ರಿಯಲಿ ಇವ್ರ ಜೊತೆ ಇದ್ದರೆ ನನಗೂ ಕೂಡ ನಾನು ಒಂದು ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ನಮ್ಮ ಚಾನಲಿಗೆ ಬಂದು ಇವತ್ತು ವಿಶ್ ಮಾಡಿದ್ದಾರೆ ನಮಗೆ. ಬನ್ನಿ, ನಮ್ಮ ಈಗ ಹೊಸದಾಗಿ ನಾವು ಕೃಷ್ಣ ಚಕ್ರ ಅನ್ನೋ ಚಾನಲ್ ಓಪನ್ ಮಾಡಿದ್ವಿ. ಈ ನಮ್ಮ ಚಾನಲ್ ಬಗ್ಗೆ ಏನು ಹೇಳ್ತೀರಾ? ಯಾವ ಥರ ನಮ್ಮ ಪ್ರೋಗ್ರಾಮ್ ಬರಬೇಕು ಅಂತ ನೀವು ಆಶಿಸ್ತೀರಾ? ಮೊದಲದಾಗಿ ಈ ಚಾನಲ್ ಓಪನ್ ಮಾಡಿದಂಥ ದೇವೇಂದ್ರ ಅವ್ರಿಗೂ ಕೃಷ್ಣ ಚಾನಲ್ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ನೀವು ಯೂತ್ ಇದ್ದೀರಾ, ನಾನು ನಿಮಗಿಂತ ಏಜ್ ಆಗಿದೆ. ನನ್ನ ಅನುಭವ ಇನ್ನೂ ಹೇಳಬೇಕಾದ್ರೆ ಸುಮಾರಷ್ಟಿದೆ, ಅದೇ ಹೇಳೋಕ್ಕೆ ಸಮಯ ಇಲ್ಲ ಈಗ. ನಾನು ಹೇಳೋದಷ್ಟೇ, ಶ್ರಮ ಇರಲಿ, ಒಳ್ಳೆತನ ಇರಲಿ, ದೇವರು ಒಳ್ಳೇದು ಮಾಡ್ತಾನೆ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಳ್ಳೆ ಮಾತುಗಳು ಹೇಳಿದ್ರಿ. ನಮಸ್ಕಾರ.